ಇನ್ನು ಪ್ರಯಾಗ್ರಾಜ್ನ ಕುಂಭಮೇಳ ಅದ್ಧೂರಿಯಾಗಿ ಜರುಗ್ತಾ ಇದೆ. ದೇಶ ವಿದೇಶಗಳ ಅಪಾರ ಜನರು ಹರಿದು ಬರ್ತಾ ಇದ್ದಾರೆ. ಇತ್ತ ನಮ್ಮ ಕರ್ನಾಟಕದಲ್ಲಿ ದಕ್ಷಿಣ ಕುಂಭದಲ್ಲೂ ಟಿ ನರಸೀಪುರದಲ್ಲಿ ಭಕ್ತ ಸಾಗರ ಕಂಡುಬಂತು. ಡಿ.ಕೆ. ಶಿವಕುಮಾರ್ ಅಲ್ಲಿ ಮತ್ತು ಇಲ್ಲಿ ಎರಡು ಕಡೆ ಪುಣ್ಯ ಸ್ನಾನ ಮಾಡಿದರು. ರಿಪೋರ್ಟ್. ಕುಂಭಮೇಳಕ್ಕೆ ಹರಿದು ಬರ್ತಿದೆ ಭಕ್ತ ಸಾಗರ. ಒಂದೇ ದಿನ 1 ಕೋಟಿ ಭಕ್ತಾದಿಗಳ ಪುಣ್ಯ ಸ್ನಾನ. ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರೋ ಕುಂಭಮೇಳ ದಾಖಲೆಗಳ ಮೇಲೆ ದಾಖಲೆ ಬರೆಯುತ್ತಿದೆ. ಮಹಾಕುಂಭದಲ್ಲಿ ಮಾಘ ಪೂರ್ಣಿಮೆ ನಿಮಿತ್ತ ಇವತ್ತು 1 ಕೋಟಿಗೂ ಹೆಚ್ಚು ಭಕ್ತಾದಿಗಳು ತ್ರಿವೇಣಿ ಸಂಗಮದಲ್ಲಿ ಮಿಂದಿದ್ರು. ಇದರೊಂದಿಗೆ ಪುಣ್ಯ ಸ್ನಾನ ಮಾಡಿದವರ ಸಂಖ್ಯೆ 50 ಕೋಟಿಗೆ ತಲುಪಿದೆ. देखिए, आज माघी पूर्णिमा पे काफ़ी जन सैलाब यहाँ पे उमड़ा है कुंभ में स्नान करने के लिए. हमारी व्यवस्थाएं काफ़ी अच्छी हैं. आप देख सकते हैं, आप अभी जहाँ खड़े हैं संगम द्वार वाला एरिया है. इसी पे संगम नोज, जमुना पट्टी, गंगा पट्टी वाले घाट हैं. ಟಿ ನರಸೀಪುರ ಕುಂಭಮೇಳದಲ್ಲೂ ಜನಸಾಗರ. ಟಿ ನರಸೀಪುರದಲ್ಲಿ 3 ದಿನಗಳ ಕಾಲ ಅದ್ದೂರಿಯಾಗಿ 13ನೇ ಕುಂಭಮೇಳ ನಡೆದಿದ್ದು ಜನಸಾಗರವೇ ಹರಿದು ಬಂದು ಪುಣ್ಯ ಸ್ನಾನ ಮಾಡುತ್ತಿದ್ದಾರೆ ಎಂದು ಸಚಿವ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಹೇಳಿದ್ದಾರೆ. ಪ್ರಯಾಗ್ರಾಜ್ ಕುಂಭಮೇಳವನ್ನ ಟೀಕಿಸುತ್ತಿದ್ದ ಕಾಂಗ್ರೆಸ್ಸಿಗರು ಟಿ ನರಸೀಪುರ ಕುಂಭಮೇಳದ ಯಶಸ್ಸುಕೊಂಡು ಫುಲ್ ಖುಷ್ ಆಗಿರುವುದೇ ಅಚ್ಚರಿ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇದೇ ಎಚ್.ಸಿ. ಮಹದೇವಪ್ಪ ಕೂಡ ಟೀಕೆ ಮಾಡಿದರು. ನಾನು ಮನೆಯಲ್ಲಿ ಸ್ನಾನ ಮಾಡ್ತೇನೆ, ಈಗ ಅವರೇ ಹಮ್ಮಿಕೊಂಡಿದ್ದಾರೆ. ಅಟ್ಲೀಸ್ಟ್ ನೀವು ಅರ್ಥ ಮಾಡ್ಕೋಬೇಕು, ಜನರ ಭಾವನೆ ಏನಿದೆ. ನೀವು ಯಾರನ್ನು ಓಲೈಸುವಂಥದ್ದೀರಿ? ಓಕೆ, ಜಾತ್ಯತೀತ ರಾಷ್ಟ್ರ ಅಂತಂದರೆ ಎಲ್ಲರನ್ನು ಒಂದೇ ರೀತಿ ಕಾಣ್ರಪ್ಪ. ಎಚ್.ಸಿ. ಮಹದೇವಪ್ಪ ಅವರೇ, ಇವರೆಲ್ಲ ಓಟ್ ಹಾಕಿದರೆ ನಿಮಗೆ ನೀವು ಮುಖ್ಯಮಂತ್ರಿ ಆಗಿಬಿಡ್ತೀರಿ. ಈಗ ನೀವು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಲ್ಲ, ಯಾರಾದರೂ ಬರೋದಿಲ್ಲ ಅಂತಂದ್ರೆ ಇದು ಕರ್ನಾಟಕಕ್ಕೆ ಲಾಭ. ಇದು ನಾನು ಕುಂಭಮೇಳ ನಡೀತಲ್ಲ ಪ್ರಯಾಗ್ರಾಜ್, ಅದು ಕರ್ನಾಟಕದಲ್ಲಿ ನಡೀಲಿ ಅಂತ ಕಾಯ್ತಾ, ಅಂದರೆ ಅಲ್ಲಿ ಮಾಡೋಕ್ಕಾಗಲ್ಲ, ನಡೀಲಿ ಅಂತ. ಯಾಕೆಂತಂದರೆ 4 ಲಕ್ಷ ಕೋಟಿ ರೀ ಕರ್ನಾಟಕದ ಖಜಾನೆಗೆ ಹರಿದು ಬರೋದು. ಯಾರು ಎಷ್ಟೇ ತಿಂದರೂ ಕೂಡ ಸ್ವಲ್ಪ ದುಡ್ಡು ಉಳಿಯುತ್ತಲ್ಲ ಜನರಿಗೆ ಕೊಡೋದಕ್ಕೆ. ಕುಂಭದಿಂದ ಭಾರತದ ಆರ್ಥಿಕತೆಗೆ ಅಪಾರ ಲಾಭ ಬರ್ತಾ ಇದೆ. ಆರ್ಥಿಕತೆಗೆ 24. ಇನ್ನು ಪ್ರಯಾಗ್ರಾಜ್ನ ಕುಂಭಮೇಳ ಅದ್ಧೂರಿಯಾಗಿ ಜರುಗ್ತಾ ಇದೆ. ದೇಶ ವಿದೇಶಗಳ ಅಪಾರ ಜನರು ಹರಿದು ಬರ್ತಾ ಇದ್ದಾರೆ. ಇತ್ತ ನಮ್ಮ ಕರ್ನಾಟಕದಲ್ಲಿ ದಕ್ಷಿಣ ಕುಂಭದಲ್ಲೂ ಟಿ ನರಸೀಪುರದಲ್ಲಿ ಭಕ್ತ ಸಾಗರ ಕಂಡುಬಂತು. ಡಿ.ಕೆ. ಶಿವಕುಮಾರ್ ಅಲ್ಲಿ ಮತ್ತು ಇಲ್ಲಿ ಎರಡು ಕಡೆ ಪುಣ್ಯ ಸ್ನಾನ ಮಾಡಿದರು. ರಿಪೋರ್ಟ್. ಕುಂಭಮೇಳಕ್ಕೆ ಹರಿದು ಬರ್ತಿದೆ ಭಕ್ತ ಸಾಗರ. ಒಂದೇ ದಿನ 1 ಕೋಟಿ ಭಕ್ತಾದಿಗಳ ಪುಣ್ಯ ಸ್ನಾನ. ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರೋ ಕುಂಭಮೇಳ ದಾಖಲೆಗಳ ಮೇಲೆ ದಾಖಲೆ ಬರೆಯುತ್ತಿದೆ. ಮಹಾಕುಂಭದಲ್ಲಿ ಮಾಘ ಪೂರ್ಣಿಮೆ ನಿಮಿತ್ತ ಇವತ್ತು 1 ಕೋಟಿಗೂ ಹೆಚ್ಚು ಭಕ್ತಾದಿಗಳು ತ್ರಿವೇಣಿ ಸಂಗಮದಲ್ಲಿ ಮಿಂದಿದ್ರು. ಇದರೊಂದಿಗೆ ಪುಣ್ಯ ಸ್ನಾನ ಮಾಡಿದವರ ಸಂಖ್ಯೆ 50 ಕೋಟಿಗೆ ತಲುಪಿದೆ. देखिए, आज माघी पूर्णिमा पे काफ़ी जन सैलाब यहाँ पे उमड़ा है कुंभ में स्नान करने के लिए. हमारी व्यवस्थाएं काफ़ी अच्छी हैं. आप देख सकते हैं, आप अभी जहाँ खड़े हैं संगम द्वार वाला एरिया है. इसी पे संगम नोज, जमुना पट्टी, गंगा पट्टी वाले घाट हैं. ಟಿ ನರಸೀಪುರ ಕುಂಭಮೇಳದಲ್ಲೂ ಜನಸಾಗರ. ಟಿ ನರಸೀಪುರದಲ್ಲಿ 3 ದಿನಗಳ ಕಾಲ ಅದ್ದೂರಿಯಾಗಿ 13ನೇ ಕುಂಭಮೇಳ ನಡೆದಿದ್ದು ಜನಸಾಗರವೇ ಹರಿದು ಬಂದು ಪುಣ್ಯ ಸ್ನಾನ ಮಾಡುತ್ತಿದ್ದಾರೆ ಎಂದು ಸಚಿವ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಹೇಳಿದ್ದಾರೆ. ಪ್ರಯಾಗ್ರಾಜ್ ಕುಂಭಮೇಳವನ್ನ ಟೀಕಿಸುತ್ತಿದ್ದ ಕಾಂಗ್ರೆಸ್ಸಿಗರು ಟಿ ನರಸೀಪುರ ಕುಂಭಮೇಳದ ಯಶಸ್ಸುಕೊಂಡು ಫುಲ್ ಖುಷ್ ಆಗಿರುವುದೇ ಅಚ್ಚರಿ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇದೇ ಎಚ್.ಸಿ. ಮಹದೇವಪ್ಪ ಕೂಡ ಟೀಕೆ ಮಾಡಿದರು. ನಾನು ಮನೆಯಲ್ಲಿ ಸ್ನಾನ ಮಾಡ್ತೇನೆ, ಈಗ ಅವರೇ ಹಮ್ಮಿಕೊಂಡಿದ್ದಾರೆ. ಅಟ್ಲೀಸ್ಟ್ ನೀವು ಅರ್ಥ ಮಾಡ್ಕೋಬೇಕು, ಜನರ ಭಾವನೆ ಏನಿದೆ. ನೀವು ಯಾರನ್ನು ಓಲೈಸುವಂಥದ್ದೀರಿ? ಓಕೆ, ಜಾತ್ಯತೀತ ರಾಷ್ಟ್ರ ಅಂತಂದರೆ ಎಲ್ಲರನ್ನು ಒಂದೇ ರೀತಿ ಕಾಣ್ರಪ್ಪ.
ಎಚ್ ಸಿ ಮಹದೇವಪ್ಪ ಅವರೇ, ಇವರೆಲ್ಲ ಓಟ್ ಹಾಕಿದರೆ ನಿಮಗೆ ನೀವು ಮುಖ್ಯಮಂತ್ರಿ ಆಗಿಬಿಡ್ತೀರಿ. ಈಗ ನೀವು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಲ್ಲ, ಯಾರಾದರೂ ಬರೋದಿಲ್ಲ ಅಂತಂದ್ರ? ಇದು ಕರ್ನಾಟಕಕ್ಕೆ ಲಾಭ. ಇದು ನಾನು ಕುಂಭಮೇಳ ನಡೀತಲ್ಲ ಪ್ರಯಾಗ್ರಾಜ್, ಅದು ಕರ್ನಾಟಕದಲ್ಲಿ ನಡೀಲಿ ಅಂತ ಕಾಯ್ತಾ, ಅಂದರೆ ಅಲ್ಲಿ ಮಾಡೋಕ್ಕಾಗಲ್ಲ, ನಡೀಲಿ ಅಂತ. ಯಾಕಂತಂದರೆ 4 ಲಕ್ಷ ಕೋಟಿ ರೀ ಕರ್ನಾಟಕದ ಖಜಾನೆಗೆ ಹರಿದು ಬರೋದು. ಯಾರು ಎಷ್ಟೇ ತಿಂದರೂ ಕೂಡ ಸ್ವಲ್ಪ ದುಡ್ಡು ಉಳಿಯುತ್ತಲ್ಲ ಜನರಿಗೆ ಕೊಡೋದಕ್ಕೆ. ಕುಂಭದಿಂದ ಭಾರತದ ಆರ್ಥಿಕತೆಗೆ ಅಪಾರ ಲಾಭ ಬರ್ತಾ ಇದೆ. ಆರ್ಥಿಕತೆಗೆ 24 ಪ್ರಯಾಗ್ರಾಜ್ನ ಕುಂಭಮೇಳ ಅದ್ಧೂರಿಯಾಗಿ ಜರುಗ್ತಾ ಇದೆ. ದೇಶ ವಿದೇಶಗಳ ಅಪಾರ ಜನರು ಹರಿದು ಬರ್ತಾ ಇದ್ದಾರೆ. ಇತ್ತ ನಮ್ಮ ಕರ್ನಾಟಕದಲ್ಲಿ ದಕ್ಷಿಣ ಕುಂಭದಲ್ಲೂ ಟಿ ನರಸೀಪುರದಲ್ಲಿ ಭಕ್ತ ಸಾಗರ ಕಂಡುಬಂತು. ಡಿ ಕೆ ಶಿವಕುಮಾರ್ ಅಲ್ಲಿ ಮತ್ತು ಇಲ್ಲಿ 2 ಕಡೆ ಪುಣ್ಯ ಸ್ನಾನ ಮಾಡಿದರು. ರಿಪೋರ್ಟ್. ಕುಂಭಮೇಳಕ್ಕೆ ಹರಿದು ಬರ್ತಿದೆ ಭಕ್ತ ಸಾಗರ. ಒಂದೇ ದಿನ 1 ಕೋಟಿ ಭಕ್ತಾದಿಗಳ ಪುಣ್ಯ ಸ್ನಾನ. ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವ ಕುಂಭಮೇಳ ದಾಖಲೆಗಳ ಮೇಲೆ ದಾಖಲೆ ಬರೆಯುತ್ತಿದೆ. ಮಹಾಕುಂಭದಲ್ಲಿ ಮಾಘ ಪೂರ್ಣಿಮೆ ನಿಮಿತ್ತ ಇವತ್ತು 1 ಕೋಟಿಗೂ ಹೆಚ್ಚು ಭಕ್ತಾದಿಗಳು ತ್ರಿವೇಣಿ ಸಂಗಮದಲ್ಲಿ ಮಿಂದಿದ್ರು. ಇದರೊಂದಿಗೆ ಪುಣ್ಯ ಸ್ನಾನ ಮಾಡಿದವರ ಸಂಖ್ಯೆ 50 ಕೋಟಿಗೆ ತಲುಪಿದೆ. देखिए, आज माघी पूर्णिमा पे काफी जन सैलाब यहाँ पे उमड़ा है कुंभ में स्नान करने के लिए. हमारी व्यवस्थाएं काफी अच्छी हैं. आप देख सकते हैं, आप अभी जहाँ खड़े हैं संगम द्वार वाला एरिया है. इसी पे संगम नोज, यमुना पट्टी, गंगा पट्टी वाले घाट हैं. ಟಿ ನರಸೀಪುರ ಕುಂಭಮೇಳದಲ್ಲೂ ಜನಸಾಗರ. ಟಿ ನರಸೀಪುರದಲ್ಲಿ 3 ದಿನಗಳ ಕಾಲ ಅದ್ದೂರಿಯಾಗಿ 13ನೇ ಕುಂಭಮೇಳ ನಡೆದಿದ್ದು, ಜನಸಾಗರವೇ ಹರಿದು ಬಂದು ಪುಣ್ಯ ಸ್ನಾನ ಮಾಡುತ್ತಿದ್ದಾರೆ ಎಂದು ಸಚಿವ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಹೇಳಿದ್ದಾರೆ. ಪ್ರಯಾಗ್ರಾಜ್ ಕುಂಭಮೇಳವನ್ನ ಟೀಕಿಸುತ್ತಿದ್ದ ಕಾಂಗ್ರೆಸ್ಸಿಗರು ಟಿ ನರಸೀಪುರ ಕುಂಭಮೇಳದ ಯಶಸ್ಸುಕೊಂಡು ಫುಲ್ ಖುಷ್ ಆಗಿರುವುದೇ ಅಚ್ಚರಿ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇದೇ ಎಚ್ ಸಿ ಮಹದೇವಪ್ಪ ಕೂಡ ಟೀಕೆ ಮಾಡಿದರು. ನಾನು ಮನೆಯಲ್ಲಿ ಸ್ನಾನ ಮಾಡ್ತೇನೆ, ಈಗ ಅವರೇ ಹಮ್ಮಿಕೊಂಡಿದ್ದಾರೆ. ಅಟ್ಲೀಸ್ಟ್ ನೀವು ಅರ್ಥ ಮಾಡ್ಕೋಬೇಕು ಜನರ ಭಾವನೆ ಏನಿದೆ. ನೀವು ಯಾರನ್ನ ಓಲೈಸುವಂಥದ್ದೀರಿ? ಓಕೆ, ಜಾತ್ಯತೀತ ರಾಷ್ಟ್ರ ಅಂತಂದರೆ ಎಲ್ಲರನ್ನೂ ಒಂದೇ ರೀತಿ ಕಾಣ್ರಪ್ಪ. ಎಚ್ ಸಿ ಮಹದೇವಪ್ಪ ಅವರೇ, ಇವರೆಲ್ಲ ಓಟ್ ಹಾಕಿದರೆ ನಿಮಗೆ ನೀವು ಮುಖ್ಯಮಂತ್ರಿ ಆಗಿಬಿಡ್ತೀರಿ. ಈಗ ನೀವು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಲ್ಲ, ಯಾರಾದರೂ ಬರೋದಿಲ್ಲ ಅಂತಂದ್ರ? ಇದು ಕರ್ನಾಟಕಕ್ಕೆ ಲಾಭ. ಇದು ನಾನು ಕುಂಭಮೇಳ ನಡೀತಲ್ಲ ಪ್ರಯಾಗ್ರಾಜ್, ಅದು ಕರ್ನಾಟಕದಲ್ಲಿ ನಡೀಲಿ ಅಂತ ಕಾಯ್ತಾ, ಅಂದರೆ ಅಲ್ಲಿ ಮಾಡೋಕ್ಕಾಗಲ್ಲ, ನಡೀಲಿ ಅಂತ. ಯಾಕಂತಂದರೆ 4 ಲಕ್ಷ ಕೋಟಿ ರೀ ಕರ್ನಾಟಕದ ಖಜಾನೆಗೆ ಹರಿದು ಬರೋದು. ಯಾರು ಎಷ್ಟೇ ತಿಂದರೂ ಕೂಡ ಸ್ವಲ್ಪ ದುಡ್ಡು ಉಳಿಯುತ್ತಲ್ಲ ಜನರಿಗೆ ಕೊಡೋದಕ್ಕೆ. ಕುಂಭದಿಂದ ಭಾರತದ ಆರ್ಥಿಕತೆಗೆ ಅಪಾರ ಲಾಭ ಬರ್ತಾ ಇದೆ. ಆರ್ಥಿಕತೆಗೆ 24